ಕದನ ವಿರಾಮದ ವಿಷಯವಾಗಿ ಮಧ್ಯಸ್ಥಿಕೆ ವಹಿಸಿದ್ದಕ್ಕಾಗಿ ಟ್ರಂಪ್ ನೀಡಿರುವ ಹೇಳಿಕೆಯ ಬಗ್ಗೆ ಪ್ರಧಾನಿ ಮೋದಿ ಅವರ ಮೌನವನ್ನು ರಾಜ್ಯಸಭಾ ಸದಸ್ಯ ಕಪಿಲ್ ಸಿಬಲ್ ಪ್ರಶ್ನಿಸಿದ್ದಾರೆ. ಆಪರೇಷನ್ ಸಿಂಧೂರ್ ಕುರಿತು ರಾಷ್ಟ್ರವನ್ನು ಉದ್ದೇಶಿಸಿ ಮೋದಿ ಮಾಡಿದ ಭಾಷಣದಲ್ಲಿ ಟ್ರಂಪ್ಗೆ ಯಾಕೆ ಪ್ರತ್ಯುತ್ತರ ನೀಡಲಾಗಿಲ್ಲ ಅನ್ನೋ ಪ್ರಶ್ನೆಯನ್ನ ಸಿಬಲ್ ಎತ್ತಿದ್ದಾರೆ. ಎರಡೂ ರಾಷ್ಟ್ರಗಳ ನಡುವೆ ಕದನ ವಿರಾಮ ಒಪ್ಪಂದ ಆಗಿದ್ದು ಹೇಗೆ, ತೆರೆಮರೆಯಲ್ಲಿ ನಡೆದಿದ್ದೇನು ಅನ್ನೋದನ್ನ ಸ್ಪಷ್ಟಪಡಿಸದೇ ಇದ್ದಿದ್ದಕ್ಕಾಗಿ ಮೋದಿ ಅವರನ್ನ ಕಪಿಲ್ ಸಿಬಲ್ ಟೀಕಿಸಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಘರ್ಷದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಧ್ಯಸ್ಥಿಕೆ ವಹಿಸಿರುವುದಾಗಿ ವರದಿಯಾಗಿದ್ರೂ ಮೋದಿ ಅವರು ಅಮೆರಿಕ ಅಥವಾ ಅಧ್ಯಕ್ಷ ಟ್ರಂಪ್ ಅವರನ್ನ ಭಾಷಣದಲ್ಲಿ ಉಲ್ಲೇಖಿಸಲಿಲ್ಲ ಅಂತ ಸಿಬಲ್ ತಕರಾರು ತೆಗೆದಿದ್ದಾರೆ. ಭಯೋತ್ಪಾದನೆ ಮತ್ತು ವ್ಯಾಪಾರ, ಭಯೋತ್ಪಾದನೆ ಮತ್ತು ಮಾತುಕತೆಗಳು ಒಟ್ಟಿಗೆ ಸಾಗೋಕೆ ಸಾಧ್ಯವಿಲ್ಲ ಅಂತ ಮೋದಿ ತಮ್ಮ ಭಾಷಣದಲ್ಲಿ ಹೇಳಿದ್ರು. ಪಾಕಿಸ್ತಾನದೊಂದಿಗೆ ಯಾವುದೇ ಮಾತುಕತೆ ಭಯೋತ್ಪಾದನೆ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ಬಗ್ಗೆ ಮಾತ್ರ ಅಂತ ಮೋದಿ ತಮ್ಮ ಭಾಷಣದಲ್ಲಿ ಸ್ಪಷ್ಟಪಡಿಸಿದ್ರು. ಮೋದಿ ಭಾಷಣಕ್ಕೆ ಪ್ರತಿಕ್ರಿಯಿಸಿರುವ ಸಿಬಲ್, ಪ್ರಧಾನಿ ಭಾಷಣದಿಂದ ಕೆಲ ಪ್ರಶ್ನೆಗಳು ಉದ್ಭವಿಸುತ್ತೆ. ಅವರು ಅಮೆರಿಕ ಅಥವಾ ಅಧ್ಯಕ್ಷ ಟ್ರಂಪ್ ಅವರನ್ನ ಉಲ್ಲೇಖಿಸಲಿಲ್ಲ ಅಂತ ಹೇಳಿದ್ದಾರೆ. ಮೇ 10ರಂದು ಮಧ್ಯಾಹ್ನ 3:30ಕ್ಕೆ ಪಾಕಿಸ್ತಾನದ ಡಿಜಿಎಂಒ ನಮ್ಮ ಡಿಜಿಎಂಒಗೆ ಕರೆ ಮಾಡಿದ್ರು ಅಂತ ಹೇಳಲಾಗಿದೆ. ಸಂಜೆ 5:30ಕ್ಕೆ ಟ್ರಂಪ್ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿ ಯುಎಸ್ ಕದನ ವಿರಾಮಕ್ಕೆ ಮಧ್ಯಸ್ಥಿಕೆ ವಹಿಸಿದೆ ಅಂತ ಹೇಳಿದ್ರು. ಕಳೆದ 48 ಗಂಟೆಗಳ ಕಾಲ ಭಾರತ ಮತ್ತು ಪಾಕಿಸ್ತಾನದೊಂದಿಗೆ ಮಾತನಾಡುತ್ತಿದ್ದಾಗಿ ಟ್ರಂಪ್ ಹೇಳಿಕೊಂಡಿದ್ದಾರೆ ಅಂತ ಸಿಬಲ್ ಹೇಳಿದ್ದಾರೆ. पहला सवाल है कि उन्होंने ना तो अमेरिका का और ना प्रेसिडेंट ट्रंप का कोई जिक्र किया। सबको मालूम है कि 10 मई को 3:30 बजे हमें बताया गया कि डीजीएमओ पाकिस्तान का टेलीफोन हमारे डीजीएमओ को आया और उसके बाद 5:30 बजे प्रेसिडेंट ट्रंप ने ट्वीट किया और एक बार नहीं, उसके बाद 2 बार ट्वीट किया। उन्होंने कहा हमने ये सीज़ फायर करवाया है, हमारी वजह से सीज़ फायर हुआ है और पाकिस्तान के और हिंदुस्तान की लीडरशिप ने इसको माना है और पिछले 48 घंटे हम इनसे बातचीत कर रहे थे। ये बात वाइस प्रेसिडेंट वैंस ने दोहराई, ये बात सेक्रेटरी ऑफ स्टेट मार्को रूबियो ने कही, उन्होंने भी ट्वीट किया। इसके बारे में प्रधानमंत्री ने कोई जिक्र नहीं किया। ಸೋಮವಾರ ಟ್ರಂಪ್ ತಮ್ಮ ಸರ್ಕಾರ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಪರಮಾಣು ಸಂಘರ್ಷವನ್ನ ತಡೆಗಟ್ಟಿದೆ ಅಂತ ಹೇಳಿಕೊಂಡ್ರು. ಸಂಘರ್ಷ ನಿಲ್ಲಿಸದೆ ಹೋದ್ರೆ ಅಮೆರಿಕ ಎರಡೂ ದೇಶಗಳೊಂದಿಗೆ ವ್ಯಾಪಾರ ನಿಲ್ಲಿಸಲಿದೆ ಅಂತ ಬೆದರಿಕೆ ಹಾಕ್ತು ಅಂತ ಹೇಳಿಕೊಂಡ್ರು ಅಂತ ಸಿಬಲ್ ಉಲ್ಲೇಖಿಸಿದ್ದಾರೆ. इस गंभीर सिचुएशन में प्रेसिडेंट ट्रंप कहते हैं कि हमने बड़ी मदद की and we also helped with trade. I said, come on, we are going to do a lot of trade with you guys. हम दोनों देशों से बड़ा व्यापार करने वाले हैं, बड़ी तादाद में व्यापार करने वाले हैं. Let's stop it. Let's stop it. If you stop it, we are going to do trade. If you don't stop it, we are not going to do any trade. People have never really used trade the way I used it. By that I can tell you, and all of a sudden they said, I think we're going to stop, and they have. ಆದರೆ ಮೋದಿ ಭಾಷಣದಲ್ಲಿ ಇದಕ್ಕೆ ಪ್ರತಿಕ್ರಿಯೆ ಇಲ್ಲದೆ ಇದ್ದಿದ್ದಕ್ಕೆ ಆಕ್ಷೇಪ ಎತ್ತಿದ ಸಿಬಲ್, ಪಾಕಿಸ್ತಾನದೊಂದಿಗೆ ಕದನ ವಿರಾಮ ಒಪ್ಪಂದ ಆಗಿದ್ದು ಹೇಗೆ ಅನ್ನೋದನ್ನ ಮೋದಿ ವಿವರಿಸಿಲ್ಲ ಅಂತ ಟೀಕಿಸಿದ್ದಾರೆ. ಭಾರತದ ರಕ್ಷಣಾ ನಿರೂಪಣೆಯಲ್ಲಿ ಹೊಸದೇ ಅಧ್ಯಾಯ ಬರೆಯಲಾಗಿದೆ ಅಂತ ಆಪರೇಷನ್ ಸಿಂಧೂರ್ ಬಗ್ಗೆ ಮೋದಿ ಹೇಳಿಕೊಂಡಿದ್ದಾರೆ ಅಂತ ಉಲ್ಲೇಖಿಸಿದ ಸಿಬಲ್, ಭಾರತದ ಇತಿಹಾಸದಲ್ಲಿ ಹಿಂದೆಂದೂ ಇದ್ದಿರದ 3ನೇ ರಾಷ್ಟ್ರದ ಮಧ್ಯಸ್ಥಿಕೆ ಬಗ್ಗೆ ಪ್ರಧಾನಿ ಸ್ಪಷ್ಟಪಡಿಸುವಲ್ಲಿ ವಿಫಲರಾಗಿರುವುದಾಗಿ ಟೀಕಿಸಿದ್ದಾರೆ. और प्रधानमंत्री जी कहते हैं कि एक नया आयाम स्थापित हुआ है ऑपरेशन सिंदूर की वजह से। बिल्कुल सही कह रहे हैं आप प्रधानमंत्री जी, एक नया आयाम स्थापित हुआ है। पहली बार हिंदुस्तान के इतिहास में एक तीसरा देश हमारी आपसी मामले में दखलंदाजी करके उसने हमें बता डाला कि इस संघर्ष में हम तय करेंगे कि क्या करना है। ये पहले हिंदुस्तान में कभी हिंदुस्तान के इतिहास में नहीं हुआ। ये ऐसे नया आयाम हुआ है प्रधानमंत्री जी, और आप उसके बारे में जिक्र भी नहीं करते। आप जिक्र भी नहीं करते कि कैसे ये समझौता हुआ। ಪಾಕಿಸ್ತಾನ ಮತ್ತೆ ಅಂತಹ ಕೃತ್ಯ ಎಸಗಿದ್ರೆ ಸೂಕ್ತ ಉತ್ತರ ನೀಡ್ತೀವಿ ಅಂತ ಮೋದಿ ಹೇಳಿದ್ರು. ಅಂದ್ರೆ ಭಯೋತ್ಪಾದನೆ ಕೊನೆಗೊಂಡಿಲ್ಲ, ಎಲ್ಲಾ ಭಯೋತ್ಪಾದಕರು ಕೊಲ್ಲಲ್ಪಟ್ಟಿಲ್ಲ ಮತ್ತು ಅದು ಮತ್ತೆ ಸಂಭವಿಸಬಹುದು ಅಂತಲ್ವಾ ಅಂತ ಸಿಬಲ್ ಪ್ರಶ್ನೆ ಮಾಡಿದ್ದಾರೆ. आपने कही कि अगर पाकिस्तान दोबारा, क्योंकि ये स्टेट स्पॉन्सर्ड टेररिज्म है, हम आपके साथ सहमत हैं, ये टेररिज्म पाकिस्तान स्टेट स्पॉन्सर्ड है। आपने कहा कि अगर दोबारा आतंकी ऐसे हमला करेंगे तो हम फिर तो मुंह तोड़ जवाब देंगे।
इसका मतलब क्या हुआ? इसका मतलब आतंकवाद खत्म नहीं हुआ। इसका मतलब आतंकवादी सारे मारे नहीं गए। इसका मतलब दोबारा ऐसा हो सकता है। ಪುಲ್ವಾಮಾ ಯಾರ ಕಣ್ಗಾವಲಿನಲ್ಲಿ ನಡೆದಿದೆ, ಪಹಲ್ಗಾಮ್ ಯಾರ ಕಣ್ಗಾವಲಿನಲ್ಲಿ ನಡೆದಿದೆ, ಅದಕ್ಕೆ ಯಾರು ಹೊಣೆ ಹೊರತಾರೆ ಅಂತ ಸಿಬಲ್ ಪ್ರಶ್ನಿಸಿದ್ದಾರೆ. ನಾವು ಭಯೋತ್ಪಾದನೆಯ ಗುರಿಯಾಗಿದ್ದೇವೆ, ಆದರೆ ಟ್ರಂಪ್ ಭಯೋತ್ಪಾದನೆಯ ಬಗ್ಗೆ ಯಾವುದೇ ಪ್ರಸ್ತಾಪ ಮಾಡಿಲ್ಲ. ಅದು ಕಳವಳಕಾರಿ ವಿಷಯವಾಗಿ ನಮ್ಮ ಸರ್ಕಾರಕ್ಕೆ ಕಂಡಿಲ್ಲ ಅಂತ ಸಿಬಲ್ ಕಳವಳ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ರಾಷ್ಟ್ರ ನಮ್ಮ ವಿಷಯದಲ್ಲಿ ಮಧ್ಯಸ್ಥಿಕೆ ವಹಿಸಿದ್ದಾಗಿ ಬಹಿರಂಗವಾಗಿ ಹೇಳ್ಕೊಳ್ತಾ ಇರೋದು ತೀರಾ ಆತಂಕಕಾರಿ ಅಂತ ಸಿಬಲ್ ಹೇಳಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನ ಎರಡನ್ನೂ ಸಮಾನವೆಂಬಂತೆ ಟ್ರಂಪ್ ಉಲ್ಲೇಖ ಮಾಡಿರೋದರ ಬಗ್ಗೆನೂ ಸಿಬಲ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಪಾಕಿಸ್ತಾನದೊಳಗಿನ ಭಯೋತ್ಪಾದಕ ನೆಲೆಗಳ ಮೇಲೆ ನಾವು ಗೆಲುವು ಸಾಧಿಸಿದ್ದಾಗ, ಪಾಕಿಸ್ತಾನವನ್ನ ಹೈರಾಣಾಗಿಸುವ ಹಾಗೆ ನಮ್ಮ ಸೇನೆ ದಾಳಿ ನಡೆಸಿದ್ದಾಗ ಕದನ ವಿರಾಮದ ಅಗತ್ಯ ಏನಿತ್ತು ಅಂತ ಕೂಡ ಸಿಬಲ್ ಪ್ರಶ್ನಿಸಿದ್ದಾರೆ. और प्रधानमंत्री जी, एक छोटी सी बात मैं ज़रा कह दूं, बुरा न मानना। पुलवामा किसकी रेख देख में हुआ था? केंद्र सरकार थी ना वहाँ। और अभी पहलगाम किसकी रेख देख में हुआ? हमें निगरानी रखनी चाहिए। बेरहम तरीके से हमारे नागरिक मारे जाएं इस तरह, उसकी जिम्मेदारी कौन लेगा? और हो क्या गया है कि जो प्रेसिडेंट ट्रंप हैं, उन्होंने टेररिज्म का जिक्र भी नहीं किया अपने भाषण में। टेररिज्म की बात ही नहीं की, जैसे कि टेररिज्म कोई मुद्दा ही नहीं है कि दूसरे देश हमारी आपसी झगड़े में एक दखलंदाजी देते हैं, बयानबाजी करते हैं, और जो असली बात है कि हम टेररिज्म के शिकार हैं, उसके बारे में जिक्र भी नहीं करते। ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.